ನಾನು ಚಾಯ್ಸ್ ಮಾಡಲ್ಲ, ಇವಳನ್ನೂ ಬೆಸ್ಟ್ ಚಾಯ್ಸ್ ಮಾಡ್ತೀನಿ, ಡ್ರೆಸ್ಸಲ್ಲೂ ಬೆಸ್ಟ್ ಚಾಯ್ಸ್ ಮಾಡ್ತೀನಿ. There are only few designers who could do it. ಅದೇ ನೀವು ಸ್ವಲ್ಪ ಮೈಕ್ ಇಟ್ಕೊಂಡೆ ಕುಡ್ಡು ಇಟ್ ಅಂತಂದ್ರೆ ಒಳ್ಳೇದಾಗುತ್ತೆ. ನಾರ್ಮಲ್ ಇಟ್ಟಿಲ್ಲ ಎಲ್ಲ ಕ್ವಾಲಿಟಿ ಚೆನ್ನಾಗಿರೋದು. ನಾರ್ಮಲ್ ಅಲ್ಲ, ನಾರ್ಮಲ್ ಇಟ್ಟಿಲ್ಲ. ರಿಸೆಪ್ಷನ್ಗೆ ಆಗ್ತಾ ಇರೋ ಬಟ್ಟೆನ ರಿವೀಲ್ ಮಾಡ್ತಾ ಇದೀವಿ. ಹಾಯ್ ಹಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AKA ಟ್ಯಾಲೆಂಟೆಡ್ ಕಲಾವಿದ. ಸೊ ನನ್ನ ಮದುವೆ ಪ್ರಿಪ್ರೇಷನ್ ಜೋರಾಗಿ ನಡೀತಿದೆ ಆ್ಯಂಡ್ ಇವತ್ತಿನ ವ್ಲಾಗು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ. ನನ್ನ ರಿಸೆಪ್ಷನ್ ಬಟ್ಟೆ ಹೇಗಿದೆ ಹಾಗೂ ರಿಸೆಪ್ಷನ್ ಬಟ್ಟೆ ಕಾಸ್ಟ್ ಎಷ್ಟಾಗಿದೆ, ಏನು ಎತ್ತ ಯಾರು ಕೇಳಿ ಡಿಸೈನ್ ಮಾಡಿಸ್ತಾ ಇದ್ದೀನಿ, ಯಾರ ಡಿಸೈನರು, ಯಾವ ಥರ ಅದ್ದೂರಿಯಾಗಿ ರಿಸೆಪ್ಷನ್ ಕಾಸ್ಟ್ಯೂಮ್ ಇರುತ್ತೆ, ಎಷ್ಟು ಎಂಬ್ರಾಯ್ಡ್ರಿ ಮಾಡಿಸಿರ್ತೀವಿ, ಎಷ್ಟು ಕಾಸ್ಟ್ಲಿ ಆಗಿದೆ ಆ್ಯಂಡ್ ಎಷ್ಟು ಎಲಿಗೆಂಟ್ ಆಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಕಲರ್ ಕೂಡ ಹೇಳ್ತೀನಿ. ಬಟ್ ಬಟ್ಟೆನ ತೋರ್ಸೋದಕ್ಕಾಗಲ್ಲ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ಹೋಗ್ತಾ ಹೇಳ್ತೀನಿ. ಸೊ ಬನ್ನಿ ಹೋಗೋಣ ನಮ್ಮ ರಿಸೆಪ್ಷನ್ ಬಟ್ಟೆನ ತಗೊಳ್ಳೋದು. ಸೊ ಈಗ ನಾನು ಬಂದಿದ್ದೀನಿ ಕ್ಲಾಸಿ ರೆಂಟ್ ಆ್ಯಂಡ್ ಡಿಸೈನರ್ ಹೌಸ್ ಬೈ ಚೈತು ಗೌಡ. ಸೊ ಚೈತವ್ರ ಬಗ್ಗೆ ಮಾತಾಡೋದೇ ಬೇಡ, ಯಾಕಂದ್ರೆ ನಾನು ಅವಳು ಆವಾಗಿನ್ನೂ ಫ್ರೆಂಡ್ಸ್ ಆ್ಯಂಡ್ ಪರಿಚಯ. ಸೊ ಆ್ಯಕ್ಚುಲಿ ನನ್ನ ಮದುವೆಗೆ ಯಾರನ್ನ ಡಿಸೈನರ್ನ ಚೂಸ್ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಸುಮಾರು ಜನ ಡಿಸೈನರ್ಸ್ ಗೊತ್ತಿದ್ರು, ಬಟ್ ನಂದು ಮದುವೆ ಅನ್ನೋದು, ರಿಸೆಪ್ಷನ್ ಅನ್ನೋದೆಲ್ಲ ನನ್ನ ಕನಸಿನ ಒಂದು ಜೀವನದ ಅತ್ಯುತ್ತಮವಾದ ದಿನ. ಸೊ ಆ ದಿನಕ್ಕೆ ನನ್ನ ಡ್ರೆಸ್ಸು ಸಿಕ್ಕಾಬಿಟ್ಟೆ ಚೆನ್ನಾಗಿರ್ಬೇಕು ಆ್ಯಂಡ್ ಮೆಮೊರೇಬಲ್ ಆಗಿರಬೇಕು ಅನ್ನೋದೊಂದಿತ್ತು. ಸೊ ಅದಕ್ಕೆ ಚೈತು ಗೌಡ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಅಂದ್ಕೊಂಡು ನಾನು ರೆಂಟ್ ಆ್ಯಂಡ್ ಡಿಸೈನರ್ ಬೈ ಚೈತು ಗೌಡ ಅವ್ರ ಜಾಗಕ್ಕೆ ಬಂದಿದ್ದೀನಿ. ಆ್ಯಂಡ್ ಇದು ಬಸವೇಶ್ವರ ನಗರದಲ್ಲಿದೆ ಆ್ಯಂಡ್ ಅವ್ರ ಸುಮಾರು ಬ್ರಾಂಚಸ್ ಇದೆ, ಅವ್ರದ್ದು ಅಕಾಡೆಮಿ ಎಲ್ಲ ಇದೆ. ಸೊ ನೋಡೋಣ ಒಳಗಡೆ ಹೋಗಿ ಹೇಗೆ ನಾನು ಕಾಸ್ಟ್ಯೂಮ್ನ ಡಿಸೈನ್ ಮಾಡಿರ್ತೇನೆ ಅಂತ. ನಾನು ಒಬ್ಬನೇನು ಬಂದಿಲ್ಲ, ಅವಳು ಆಲ್ರೆಡಿ ನಮ್ಮ ಹುಡುಗಿ ಬಟ್ಟೆ ನೋಡೋದಕ್ಕೆ ಅರ್ಜೆಂಟಲ್ಲಿ ಓಡ್ಬಿಟ್ಟು ಅವಳು ಒಳಗಡೆ. ಸೊ ಬನ್ನಿ ಒಳಗಡೆ ಹೋಗೋಣ. ಆ್ಯಂಡ್ ಅವ್ರಿಗೆ ಡಿಸೈನರ್ ನಾನು ಮುಂಚೆ ಒಂದು 10 days ಮುಂಚೆನೇ ನಾನು ಟ್ರಯಲ್ ಆ್ಯಂಡ್ ಎರರ್ ನಂದು ಅಳತೆ ಎಲ್ಲ ತೊಗೊಂಡು ನಿಮ್ಗೆ ಯಾವ ಥರ ನಾನು ಒಂದಷ್ಟು ರೆಫರೆನ್ಸ್ಗಳು ತೋರಿಸಿದೆ. ನನಗೆ ಈ ಥರ ಬಟ್ಟೆ ಬೇಕು, ಇಷ್ಟು ಚೆನ್ನಾಗಿರೋದು ಬೇಕು, ಇಷ್ಟು ಎಂಬ್ರಾಯ್ಡ್ರೀಸ್ ಬೇಕು ಅಂತೆಲ್ಲ ತೋರಿಸಿದೆ. ಬನ್ನಿ ಆವಾಗ ಹೋಗಿದ್ವಲ್ಲ, ನಾವು ಹೋಗಿ ನೋಡ್ಕೊಂಬಂದಿದ್ವಲ್ಲ, ಅದ್ರದ್ದು ಕೂಡ ಫುಟೇಜಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಅವರು ಹೊಸದಾಗಿ ಕ್ಲಾಸಿಕ್ ಕಟೋರೆ ಅಂತ ಹೊಸದಾಗಿ ನೇಮಿಂಗ್ ಮಾಡ್ತಾಯಿದ್ದಾರೆ, ಅದೊಂದು ಖುಷಿ ವಿಚಾರ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ ಪರ್ಫೆಕ್ಟಾಗಿ ಮೆಷರ್ಮೆಂಟ್ಸ್ನ ತೊಗೊತಿದ್ರು ಆ್ಯಂಡ್ ದೇ ವಾಸ್ ನೋ ಎರರ್ಸ್. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಂದು ಅವಳದು ಒಟ್ಟಿಗೆ ಮೆಷರ್ಮೆಂಟ್ ತೊಗೊಂಡ್ಮೇಲೆ ನಾವು ಅವರು ರೆಂಟೆಡ್ ಕಲೆಕ್ಷನ್ಸ್ನ ನೋಡ್ತಾಯಿದ್ವಿ. ಅದರಲ್ಲಿ ಯಾವುದಾದ್ರೂ ಚೆನ್ನಾಗಿರೋದು ಸಿಗುತ್ತಾ, ಅದರಲ್ಲಿ ಯಾವ್ದಾದ್ರು ಆ್ಯಡ್ ಆನ್ಸ್ ಮಾಡ್ಬೋದು ಅನ್ನೋದನ್ನು ಕೂಡ ಯೋಚನೆ ಮಾಡ್ತಿದ್ವಿ. ನಾವು ಮೆನ್ಗೆ ಪ್ರತಿ ಸಲ ಹೊಸದಾಗಿ ಮಾಡ್ಕೊಳ್ಳೋಣ. ತೋರಿಸ್ದೇ ಹೋದ್ರು ಹೊಸ ಮಾಡ್ಕೊಡ್ಬೇಕು ಅಂತಲ್ಲ, ಆ ಮನೋಭಾವ ನನಗೆ ಇಷ್ಟ. ಹೋಗಿ ಅವಳು ಒಂದು ಬಟ್ಟೆ ತೊಗೊಳ್ಳೋ ಜಾಗದಲ್ಲಿ ಮೂರು ಬಟ್ಟೆಗಳನ್ನು ತೊಗೊಂಡ್ಳು. ಆ್ಯಂಡ್ ರಿಸೆಪ್ಷನ್ ಔಟ್ಫಿಟ್ ಅಂತೂ ಅವಳದು ನೆಕ್ಸ್ಟ್ ಲೆವೆಲ್ ಇದೆ. ಹತ್ತತ್ರ 1,00,000 ಕ್ರಾಸ್ ಆಗಿದೆ. ನೋಡ್ಕೊಂಬಂದ್ರಲ್ಲ ಹೇಗಿತ್ತು ಅಂತ. ನೋಡಿ ಅವಳು ಬಂದು ಏನೋ ಮಾತಾಡ್ಬೇಕಂತೆ. ಸೊ ಕ್ರೂ, ನಮ್ಮ ಮದುವೆಯ ಒಂದು ಸುಂದರವಾದ ಕ್ಷಣ ನಮ್ಮ ಬಟ್ಟೆ ಚೆನ್ನಾಗಿ ಕಾಣಿಸೋದಕ್ಕೆ. ಸೊ ನಮ್ಮ ಬಟ್ಟೆನ ನೋಡೋದಕ್ಕೆ ನಾವು ಕ್ಲಾಸಿ ರೆಂಟ್ ಡಿಸೈನರ್ ಹೌಸಿಗೆ ಬಂದಿದ್ದೀವಿ. ನಮ್ಮ ಚೈತು ಗೌಡ. ಸೊ ಚೈತು ನನಗೆ ಪರಿಚಯ, ನಿನಗೆ ಹೊಸ ಪರಿಚಯ, ನೀನೇನು ಹೇಳ್ತೀಯಾ? ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ, ಹೇಗೆ ಮಾಡಿದ್ದಾರೆ ನೋಡಬೇಕು. ಬಿಕಾಸ್ ನಾನು ಕಳಿಸಿರೋ ಡಿಸೈನ್ ಹೀಗೇ ಬೇಕು ಅಂತ ಹೇಳಿದೆ. ತುಂಬ ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ಥರ ಔಟ್ಫಿಟ್ ಬಂದಿದೆ ಅಂತ ಚೆಕ್ ಮಾಡಿ. ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ಕಷ್ಟಪಟ್ಟಿದ್ದಕ್ಕಿಂತ ಜಾಸ್ತಿ ನನಗೋಸ್ಕರ ಇಷ್ಟಪಟ್ಟು ಮಾಡಿದ್ದಾರೆ. ಸೊ ನೋಡೋಣ. ನಿನಗೋಸ್ಕರ ಅಲ್ಲ, ನನಗೋಸ್ಕರ. ಏನು ದೊಡ್ಡದು. ಸೊ ಓಕೆ. ಸೊ ರಿಸೆಪ್ಷನ್ಗೆ ನೀನು ಯಾವ ಕಲರ್ ಔಟ್ಫಿಟ್ ಹಾಕೋತೀನಿ ಅಂತ ನಮ್ಮ ಜನಕ್ಕೆ ಹೇಳ್ತೀಯಾ? ಅದು ಈಗಲೇ ಹೇಳ್ಬಾರ್ದಲ್ಲ, ಸರ್ಪ್ರೈಸ್ ಹೋಗ್ಬಿಡುತ್ತೆ. ಸರ್ಪ್ರೈಸ್. ಹೌದು, ಕೆಲಸ ಮಾಡು, ಮೈಕ್ ಬಿಸಾಕ್ಬಿಡು. ಮೈಕ್ ಇಟ್ಕೊಂಡ್ರೆ ಒಂದು ಹಿಂಟ್ ಕೊಡ್ಬೋದು. ಏನು ಗೊತ್ತಾ, ನನ್ನ ಕೈ ಹಿಂಟ್ ಅಲ್ಲ, ಹಿಂಟ್ ಅಂತಾನೆ ಹೇಳಿದ್ದು. ಒಂದು ಹಿಂಟ್ ಕೊಡ್ಬೋದು. ಏನಂದ್ರೆ ನನ್ನ ಕೈಯಲ್ಲಿದೆ, ಆದ್ರೆ ಆ ಕಲರ್ 2 ಕಲರ್ ಇದೆ ಆ ಕೈಯಲ್ಲಿದೆ. ಓ ಕರೆಕ್ಟ್, ಹೌದು, ಒಂದು ನಂದು ಇದೆ. ಸೂಪರ್. ಕೊಡಿಲಿ ಕೈಯಲ್ಲೇ ಇದೆ. ಆ ಹಿಂಟ್ ನೋಡಿ, ಕೈಯಲ್ಲೇ ಕೊಟ್ಟಿದ್ದಾಳೆ. ಸೊ ಇದೇ ಹಿಂಟು. ಸೊ ಬನ್ನಿ ಹೋಗಿ ನಾವು ಎಲ್ಲ ಅಳತೆಲ್ಲ ಕೊಟ್ಟು ನಾವು ಡಿಸೈನ್ ಹಿಂಗೆ ಬೇಕು ಅಂತ ಮಾಡಿಸಿಟ್ಟಿದ್ವಿ, ಅದೆಲ್ಲ ಆಗೋಗಿದೆ. ಇವತ್ತು ನಾವು ಬಟ್ಟೆನ ಚೂಸ್ ಮಾಡಿ, ಅಂದರೆ ನಾವು ಬಟ್ಟೆನ ಹಾಕ್ಕೊಂಡು ಟ್ರಯಲ್ ಮಾಡೋವಂಥ ಡೇ. ಸೊ ಕಮಾನ್, ಲೆಟ್ಸ್ ಗೋ ಫಾರ್ ದ ಟ್ರಯಲ್. ಹಾಗೆ ಹೋಗಿ ಒಂದು ರೌಂಡ್ ಟೂರ್ ಮಾಡ್ಕೊಂಬೋಣ ನಾವು ಡಿಸೈನರ್ ಸ್ಟುಡಿಯೋನ. ಬನ್ನಿ. ಹಾಯ್ ಚೇತು ಅವರೇ, ನಮಸ್ತೆ. ಹಾಯ್. ತುಂಬ ಒಳ್ಳೆ ಸ್ಮೈಲ್ ಇದೆ ನಿಮಗೆ. ನಾನು ಹೇಳ್ದೆ ಅಲ್ವ, ನೀನು ಮಸ್ತಾಗಿರೋದು ಹೇಳಿ, ಯಾಕಂದ್ರೆ ಇವಳು ವ್ಲಾಗಲ್ಲಿ ಸ್ವಲ್ಪ ಮಸ್ತಾಗಿರುತ್ತೆ. ಸೊ ನೀವು ನಮ್ಮ ಔಟ್ಫಿಟ್ನ ನೀವು ಡಿಸೈನ್ ಮಾಡ್ತಾಯಿದ್ದೀರಾ, ಹೌ ಡು ಯು ಫೀಲ್ ಅದು? So it is my pleasure designing for your reception.
ಸೊ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಇವ್ರ ವೆಡ್ಡಿಂಗ್ ಇಷ್ಟು ಬೇಗ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಅಂತ. ಆಲ್ ಆಫ್ ಎ ಸಡನ್ ಇನ್ ರ್ಯಾಂಡಮ್ ಈವೆಂಟ್ ಹೆಂಗೋ ಮೀಟ್ ಮಾಡಿದ್ವಿ. ಸೊ ಬೈ ದೆನ್ ಬಟ್ ಇವ್ರ ಕಪಲ್ ನೋಡಿ ಐ ಡೋಂಟ್ ವಾಂಟೆಡ್ ಟು ಮಿಸ್ ದಿಸ್ ಆಪರ್ಚುನಿಟಿ. ಸೊ ಅವ್ರನ್ನ ನೋಡಿದ ತಕ್ಷಣ ಐ ಫೆಲ್ ದಟ್ ಎಸ್ ಐ ನೀಡ್ ಟು ಮೇಕ್ ದೇರ್ ಡೇ ಅಂತ. ಬಿಕಾಸ್ ಎಲ್ಲರಿಗೂ ಗೊತ್ತು ವೆಡ್ಡಿಂಗ್ ಅಂದರೆ ಎಷ್ಟು ಇಂಪಾರ್ಟೆಂಟ್, ಅದರಲ್ಲೂ ಔಟ್ಫಿಟ್ ಇಸ್ ದ ಫಸ್ಟ್ ಥಿಂಗ್ ವಿಚ್ ಎನ್ಹಾನ್ಸಸ್ ಎವ್ರಿಥಿಂಗ್. ಸೊ ಹಾಗಾಗಿ ಐ ವಾಂಟೆಡ್ ಟು ಬಿ ದ ಪಾರ್ಟ್ ಆಫ್ ದೇರ್ ಅಕೇಶನ್ ಆ್ಯಂಡ್ ಎಸ್ ಹೋಪ್ ಸೊ ಅದೇ ಥರ ನೀವು ಫುಲ್ ಖುಷಿ ಪಡೋ ಥರ ಔಟ್ಫಿಟ್ ನಾನು ಮಾಡಿಕೊಟ್ಟಿದ್ದೀನಿ ಅಂತ ನನಗೆ ಅನಿಸ್ತಿದೆ. ನೋಡಿ ಟ್ರಯಲ್ ಮಾಡಿ ದೆನ್ ಲೆಟ್. ಸೊ ಬನ್ನಿ ಟ್ರಯಲ್ ಮಾಡೋಣ. ಸೊ ಆ್ಯಂಡ್ ಇವ್ರಷ್ಟು ಚೆನ್ನಾಗಿ ಮಾತಾಡೋಕೆ ಬರಲ್ಲ ಬಟ್ ಸ್ಟಿಲ್ ಅವರು ತುಂಬ ನರ್ವಸ್ ಅಲ್ಲಿ ಬರೀ ಇಂಗ್ಲೀಷೇ ಮಾತಾಡಿದ್ರೆ ನಾನು ಕನ್ನಡ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಓಕೆ, ಪರವಾಗಿಲ್ಲ. ಆ್ಯಕ್ಚುಲಿ ಟು ಬಿ ಫ್ರಾಂಕ್ ಹೇಳಬೇಕು ಅಂದರೆ ನಾನು ರಿಸೆಪ್ಷನ್ಗೆ ಮಾತ್ರ ಪ್ಲಾನ್ ಮಾಡಿದ್ದೆ. ಬಟ್ ಇವಳು ಯಾವಾಗಿಲ್ಲ ಔಟ್ಫಿಟ್ಸ್ನೆಲ್ಲ ನೋಡ್ಬಿಟ್ಟು ಅವಳು ಇವಾಗ ಹಳದಿಗೆ ಮತ್ತು ಮೆಹಂದಿಗೆ ಎಲ್ಲನೂ ಒಂದು ಮೈಂಡಲ್ಲಿ ಬರೀ ನಾವು ಡಿಸೈನ್ ಆಗಿರ್ಬೋದು ಮೂಡ್ ಬೋರ್ಡ್ ಎಲ್ಲ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದು. ಇಟ್ ವಾಸ್ ಜಸ್ಟ್ ಫಾರ್ ರಿಸೆಪ್ಷನ್ ಬಟ್ ಅಪ್ಯಾರೆಂಟ್ಲಿ ದೇ ಲೈಕ್ ದ ಸ್ಟೈಲ್. ಸೊ ಹಾಗಾಗಿ ಐ ವಾಸ್ ಆಲ್ಸೋ ವೆರಿ ಹ್ಯಾಪಿ ಟು ಡಿಸೈನ್ ಫಾರ್ ಆಲ್ ದೇರ್ ಒಕೇಶನ್ಸ್. ಹೋಪ್ ಸೊ ಇವಾಗ ಟ್ರಯಲ್ ಮಾಡಿಸ್ತೀನಿ. ಸೊ ಫಿಟ್ಟಿಂಗ್ಸ್ ನೋಡೋಣ ಎಷ್ಟು ಇಷ್ಟಪಡ್ತಾರೆ ಅಂತ. ಸೊ ಸಂಗೀತ್, ಮೆಹಂದಿ, ಹಳದಿ ಎವ್ರಿಥಿಂಗ್ ಡಿಸೈನ್ ಮಾಡಿದ್ದೀವಿ. ಸೊ ಯಾ ಐ ಆಮ್ ಸೋ ಹ್ಯಾಪಿ. ಆದರೆ ಒಂದೇನಂದರೆ ಗಂಡು ಮಕ್ಕಳು ಸ್ವಲ್ಪ ಕಡಿಮೆ ಕಲೆಕ್ಷನ್ಸ್ ಇದೆ. ನೆಕ್ಸ್ಟ್ ಟೈಮ್ ಪ್ಲೀಸ್ ದಯವಿಟ್ಟು ಜಾಸ್ತಿ ನಮ್ಮಲ್ಲಿ ರೆಂಟಲ್ಸ್ ಕೂಡ ಅವೈಲೇಬಲ್ ಇದೆ. ಸೊ ವಿ ಡೂ ದ ಕಸ್ಟಮ್ ಡಿಸೈನರ್ ವೇರ್ಸ್ ಫಾರ್ ಎನಿ ಒಕೇಶನ್. ಸೊ ನೀವು ಏನೇ ಕೇಳಿದ್ರು ಕೂಡ ನಾವು ಡಿಸೈನರ್ ವೇರ್ಸ್ ನ ಮಾಡ್ಕೊಡ್ತೀವಿ. ಬಟ್ ರೆಂಟಲ್ ವೇರ್ಸು ಮೆನ್ಸ್ ಇದೆ ಬಟ್ ಲಿಮಿಟೆಡ್ ಇದೆ. ಸೊ ಎಸ್, ಸೊ ಏನೇ ತರ ಕಿಡ್ಸ್, ಮೆನ್ಸ್, ವುಮೆನ್ಸ್, ಎನಿಥಿಂಗ್, ಎನಿ ಕೈಂಡ್ ವಿ ಆರ್ ಹಿಯರ್ ಟು ಡಿಸೈನ್ ಫಾರ್ ಯು ಗೈಸ್. ವಿ ಆರ್ ಪ್ಲೇಸ್ಡ್ ಇನ್ ಬಸವೇಶ್ವರ ನಗರ್. ಐ ಥಿಂಕ್ ಹೇಳ್ಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ ನಾನು ಮನಸ್ಪೂರ್ವಕವಾಗಿ ಮಾಡ್ತಿರೋ ವ್ಲಾಗು ಯಾವುದೇ ರೀತಿ ಡವ್ ಈ ಏನೋ ಈ ಪ್ರಮೋಷನ್ ಅವೆಲ್ಲ ಅಲ್ಲ. ಹೌದೌದು, ಅದನ್ನು ಹೇಳ್ಬಿಡ್ತೀನಿ. ನಾಟ್ ಫಾರ್ ಫ್ರೀ. ಇದು ನಾನು ವ್ಲಾಗ್ ಮಾಡಬೇಕು ಅಂತ ಯಾಕಂದ್ರೆ ನಾನು ಮದುವೆದೆಲ್ಲ ಬಿಟ್ಸ್ ಆ್ಯಂಡ್ ಬೈಟ್ಸ್ನ ವ್ಲಾಗ್ ಮಾಡೋಣ ಅನ್ಕೊಂಡು ಆ್ಯಂಡ್ ಇದನ್ನು ಮಾಡಬೇಕು ಅನ್ಸು. ಆ್ಯಂಡ್ ಇಟ್ಸ್ ಎ ಜೆನ್ಯೂನ್ ರಿವ್ಯೂ. ನನಗೆ ಮನಸ್ತಿರೋದು ಹೇಳ್ತೀನಿ. ಆ್ಯಂಡ್ ಮದುವೆ ಅನ್ನೋದು ಲೈಫಲ್ಲಿ ಒಂದ್ಸತಿ ನಡೆಯೋದು. ಸೊ ಅದಕ್ಕೋಸ್ಕರ ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಪ್ರತಿಯೊಂದು ಚಿಕ್ಕ ಚಿಕ್ಕ ಫಂಕ್ಷನ್ಗೂ ನಾಳೆ ದಿನ ನಾಮಕರಣಕ್ಕೂ ಇವ್ರು ನಮ್ಮ ಪಾಪುಗೆ ನಾಮಕರಣದ ಎಲ್ಲದಕ್ಕೂ ಇವ್ರಿಗೆ ಡಿಸೈನಿಂಗ್. ವಿ ವರ್ಕ್ ಆನ್ ಡೀಟೇಲಿಂಗ್. ಸೊ ರ್ಯಾಂಡಮ್ ಆಗಿ ರೆಫರೆನ್ಸ್ ಇಟ್ಕೊಂಡು ವಿ ಡೋಂಟ್ ಡೂ. ಸೊ ವಿ ವಿಲ್ ಹ್ಯಾವ್ ಎ ಡೀಟೇಲ್ ಡಿಸ್ಕಷನ್. ಸೊ ಇದಕ್ಕಿಂತ ಮುಂಚೆ ಐ ಥಿಂಕ್ ಇದು 3ನೇ ಸಲ ಅವ್ರು ಬರ್ತಾ ಇರೋದು. ಸೊ ಬರೋಕ್ಕಿಂತ ಮುಂಚೆನೇ ಫೋನ್ ಕಾಲ್ಸ್ ಅಲ್ಲಿ ಫಸ್ಟ್ ಕನ್ಸಲ್ಟೇಷನ್ಸ್ ಮಾಡಿರ್ತೀವಿ. ದೆನ್ ವಿ ಅಪ್ರೂವ್ ದ ಕಲರ್. ಪ್ರತಿಯೊಂದು ಅಷ್ಟೇ ಒಂದೊಂದು ಸಣ್ಣ ಸ್ಯಾಂಪಲ್ನ ಕೂಡ ನಾವು ಕ್ಲೈಂಟ್ಸ್ಗೆ ಕಳ್ಸಿಕೊಟ್ಟು ಅಪ್ರೂವಲ್ ತಗೊಂಡು ಪ್ರತಿಯೊಂದು ಪ್ರೊಸೆಸ್ ಮಾಡ್ತೀವಿ. ವಿ ಪ್ರಿಯಾರಿಟೈಸ್ ಆನ್ ಕ್ವಾಲಿಟಿ ಆ್ಯಂಡ್ ನೋ ಕಾಂಪ್ರಮೈಸ್ ಇನ್ ದ್ಯಾಟ್. ಎಸ್. ಆ್ಯಂಡ್ ಅವ್ನ ನಾನು ಮೀಟ್ ಮಾಡಿದ್ದು ತುಂಬ ಕಡಿಮೆ ಟೈಮಲ್ಲಿ. ಆ್ಯಕ್ಚುಲಿ RCB ಫೈನಲ್ಸಲ್ಲಿ ಮೀಟ್ ಮಾಡಿ ಅದಾಗ 3 days ಆದಮೇಲೆ ಫೋನ್ ಕಾಲಲ್ಲಿ ಮಾತಾಡಿದ್ದು. ಸೊ ಈ ಥರ ಬ್ಲಂಡರ್ ಆಗಿ ಬಹಳ ಕಡಿಮೆ ಅವಧಿ, ಕಡಿಮೆ ಟೈಮಲ್ಲಿ ಇವ್ರು ನಮಗೆ ನೀವೇನು ಔಟ್ಫಿಟ್ಸ್ ನೋಡ್ತಾ ಇದ್ದೀರಾ, ಯು ಡೋಂಟ್ ಬಿಲೀವ್ ವಿ ಜಸ್ಟ್ ಮೇಡ್ ಇಟ್ ಇನ್ ಅ ವೀಕ್. ಸೊ 1 ತಿಂಗಳು ಮುಂಚೆ ಜಸ್ಟ್ ಫೋನ್ ಕಾಲಲ್ಲಿ ಆಗಿತ್ತು ಬಟ್ ಕನ್ಫರ್ಮೇಷನ್ ಇರಲಿಲ್ಲ. ಇದು ಏನೇನು ಔಟ್ಫಿಟ್ಸ್ ಇವಾಗ ಟ್ರಯಲ್ ಮಾಡ್ತಾರೋ ಇಟ್ಸ್ ಡನ್ ಇನ್ ಅನ್ ವೀಕ್. ಆಲ್ಮೋಸ್ಟ್ 4 occasions ವಿ ಹ್ಯಾವ್ ಡನ್ ಇಟ್ ಇನ್ ಅ ವೀಕ್. ಸೂಪರ್. ಒಂದು ಸ್ಟೋನ್ ಕೂಡ ನೀವು ಹೊರಗಡೆಯಿಂದ ತರಿಸಿದ್ದೀರಾ. ಎವ್ರಿಥಿಂಗ್ ಇಸ್ ಇಂಪೋರ್ಟೆಡ್. ಸೊ ನಥಿಂಗ್ ಇಸ್ ಫ್ರಮ್ ಬ್ಯಾಂಗ್ಳೂರ್. ಇವನ್ ಫ್ಯಾಬ್ರಿಕ್ ಡೈ, ಎವ್ರಿಥಿಂಗ್ ಈಸ್ ಇಂಪೋರ್ಟೆಡ್ ಎಕ್ಸ್ಪೆಕ್ಟ್ ಹರ್. ಇವಳೇನು ಇಂಪಾರ್ಟೆಂಟ್ ಅಲ್ಲ, ಇವಳು ಇಲ್ಲೇ ಬೆಂಗಳೂರು. ಇವಳು ಬೆಂಗಳೂರು. ಬನ್ನಿ ಹೋಗಿ ಕಾಸ್ಟ್ಯೂಮ್ ನೋಡೋಣ. ಹಾಗೆ ಒಂದಷ್ಟು ಅವ್ರದ್ದು ರೆಂಟಲ್ ಕಾಸ್ಟ್ಯೂಮ್ಸ್ಗಳು ಕೂಡ ಇದೆ. ಅದನ್ನು ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ಟೈಮ್ ಬಂದಿರೋ ವೀಡಿಯೋದಲ್ಲೇ ತೋರಿಸಿರ್ತೀನಿ. ಆಲ್ರೆಡಿ ನಾವು ಮೆಷರ್ಮೆಂಟ್ ವೀಡಿಯೋದಲ್ಲೇ ತೋರಿಸಿರ್ತೀವಿ. ಸೊ ಇಲ್ಲೊಂದಷ್ಟು ಈ ಔಟ್ಫಿಟ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಈ ಔಟ್ಫಿಟ್ಟು ಐ ಸ್ಟಿಲ್ ರಿಮೆಂಬರ್. ಈ ಔಟ್ಫಿಟ್ ವಿಡಿಯೋ ನಾನು ಅನ್ವಕ ಹಾಕೊಂಡಿದ್ದು ಗಿಲಿ ಓಪನಿಂಗ್ ಟೈಮಲ್ಲಿ ಅನ್ವಕ ಈ ಔಟ್ಫಿಟ್ ಹಾಕೊಂಡಿದ್ರು. ಸೊ ಔಟ್ಫಿಟ್ ಇಲ್ಲೇ ಇದೆ ನೋಡಿ. ಇಲ್ಲ, ಇವಳು ಮಾತಾಡ್ತಾ ಒಂದು ಟೈಮ್ ಬೇಜಾರಾಗುತ್ತೆ. ಅದು ಮೈಕ್ ಕೊಡಿ. ಅವಳು ಮೈಕ್ ಇಲ್ಲದೆ ಮಾತಾಡಿದ್ರೆ ಏನು ಕೇಳಿಸಲ್ಲ. ಫಸ್ಟ್ ನಾನು ಈ ಔಟ್ಫಿಟ್ ನೋಡ್ಬಿಟ್ಟೆ ನಾನು ಪ್ರಶಾಂತ್ ಅವ್ರಿಗೆ ಹೇಳಿದ್ದು ನನಗೆ ಇಲ್ಲೇ ಬೇಕು, ಇಲ್ಲಿ ಹೋಗೋಣ ಒಂದ್ಸಲಿ. ಹೌದೌದು, ಆ ವಿಚಾರದಲ್ಲಿ ಇದು ಇದೆಯಲ್ಲ, ಇದು ಪರ್ಫೆಕ್ಟ್ ಆಗಿ ಅಂದ್ರೆ ನಂಗೆ ಇದೇ ತರ ಔಟ್ಫಿಟ್ ಬೇಕಿತ್ತು. ಫಿನಿಶಿಂಗ್ ಎಲ್ಲ ಇದೇ ತರ ಬೇಕು. ಬಟ್ ಡೀಟೇಲಿಂಗ್ ಚೆನ್ನಾಗಿದೆ. kind of designs in Bangalore there are only few designers who could do it. ಅದೇ ನೀವು ಸ್ವಲ್ಪ ಮೈಕ್ ಇಟ್ಕೊಂಡೆ ಕುಡ್ಡು ಇಟ್ ಅಂತಂದ್ರೆ ಒಳ್ಳೇದಾಗುತ್ತೆ. ಕೈಂಡ್ ಆಫ್ ಇಂಟ್ರಿಕೇಟ್ ವರ್ಕ್ಸ್ ಎಲ್ಲ ಏನ್ ಬರುತ್ತೆ, ದಿಸ್ ಇಸ್ ಕಾಲ್ಡ್ ಆಸ್ ಅ ಬೋನಿಂಗ್. ಸೊ ಎಲ್ಲರೂ ಮಾಡಕ್ ಆಗಲ್ಲ ಬಿಕಾಸ್ ನಾರ್ಮಲ್ ಕ್ರಾಫ್ಟ್ಮ್ಯಾನ್ಶಿಪ್ ಅಲ್ಲ ಇದು. ಓನ್ಲಿ ವೆರಿ ಫ್ಯೂ ಡಿಸೈನರ್ಸ್ ಇನ್ ಬ್ಯಾಂಗ್ಳೂರ್ ದಟ್ could do these kind of designs. ಏನಾದರೂ ಡಿಸೈನ್ ಮಾಡ್ತೀವಿ ಅಂತ ಅಂದರೆ ಅದಕ್ಕಿಂತ ಮುಂಚೆ ಈ ಥರ ಮಿನಿಯೇಚರ್ಸ್ ಅಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಇವ್ರಿಗೂ ಕೂಡ ಅದೇ ಥರ ಮಾಡಿದ್ದು. ಸೊ ವಾಟ್ ವಿ ಡೂ, ಸೊ ಹೇಗೆ ಬರುತ್ತೆ ಅನ್ನೋದು ಒಂದು ಓವರ್ಲುಕ್ ಕೊಡಬೇಕಾಗುತ್ತಲ್ಲ, ಅದನ್ನೇನು ಮಾಡ್ತೀವಿ, ಈ ಥರ ಮಿನಿಯೇಚರ್ಸ್ ಮೇಲೆ ಡ್ರೇಪ್ ಮಾಡಿಬಿಟ್ಟು ಅಪ್ರೂವಲ್ ತೊಗೊತೀವಿ. ವರ್ಕ್ ನಡೀತಿದೆ. ಸೊ ಅರ್ಜೆಂಟ್ ಏನಾದರೂ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅಂದಾಗ ದಿಸ್ ಇಸ್ ಒನ್ ಸ್ಮಾಲ್ ಹೌಸ್. ಇಲ್ಲಿ ಪ್ರೊಡಕ್ಷನ್ಸ್ ನಡೀತಾ ಇರುತ್ತೆ. ಬಟ್ ಇನ್ನೂ ದೊಡ್ಡ ಪ್ರೊಡಕ್ಷನ್ ಹೌಸ್
ಹಿಂದ್ಗಡೆ ಗೋಡೌನ್ ಅಲ್ಲಿ ಕೂಡ ಓಕೆ ಓಕೆ ಸೊ ಎಮರ್ಜೆನ್ಸಿಗೆ ಕ್ಲೈಂಟ್ಸ್ಗೆ ಬೇಕಾಗುತ್ತೆ ಅಂತ ಇನ್ ಹೌಸ್ ಇಷ್ಟು ಸ್ಮಾಲ್ ಸೆಟಪ್ ಇಟ್ಕೊಂಡಿದೀವಿ ಬಟ್ ವಿ ಹ್ಯಾವ್ ಎ ಬಿಗರ್ ಪ್ರೊಡಕ್ಷನ್ ಹೌಸ್ ಬಿಸೈಡ್ ದ ಬಿಲ್ಡಿಂಗ್. ಆ್ಯಂಡ್ ಇವ್ರದ್ದೊಂದು ದೊಡ್ಡ ಟೀಮೇ ಇದೆ, ಮಾತಾಡೋಂಗೆ ಇಲ್ಲ. ಎವ್ರಿ ಟೀಮ್ 24/7 ವರ್ಕ್ ಮಾಡ್ತಾನೆ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಕ್ಲೈಂಟ್ ತುಂಬ ಎಮರ್ಜೆನ್ಸಿ ಇರುತ್ತೆ, ಅರ್ಜೆನ್ಸಿ ಇರುತ್ತೆ, ಆ ಗಿವೆನ್ ಟೈಮಲ್ಲಿ ತುಂಬ ಬೇಗ ಆ್ಯಕ್ಚುಲಿ ಅದು ಕೊಡ್ತಾರೆ. ಅದು ಒಂದಿಲ್ಲ 2 ದಿವಸದಲ್ಲೂ ಕೂಡ ನಾವು ನಿಮ್ಗೆ ಎಂತದೇ ಬ್ಲೌಸಸ್ ಆಗಲಿ ಎನಿಥಿಂಗ್ ಯು ನೇಮ್ ಇಟ್ ವಿ ಗಿವ್ ಇಟ್. ಸೊ ಆ ಥರ ವಿ ಜಸ್ಟ್ ಗಿವ್ ಇಟ್. ಅದೇ ನಮ್ಗೆ ನೀವು ಇಷ್ಟ ಆಗೋದು. ಮತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹ್ಯಾಂಡ್ ವರ್ಕ್ ಮಾಡ್ತಿದ್ದಾರೆ. ನೋಡಿ ಎಷ್ಟು ಜನ ಕಂಪ್ಲೀಟ್ ಹ್ಯಾಂಡ್ ವರ್ಕ್ ನೋಡ್ಬೋದು ನೀವು. ಸಿ ಆಲ್ ಆರ್ ಇನ್ ಹೌಸ್ ಮೇಡ್ ಡಿಸೈನ್. ಸೊ ಪ್ರತಿಯೊಂದು ಕೂಡ ಕ್ಲೈಂಟ್ ಪ್ರಕಾರ. ಬಟ್ ನಂಗೊಂದು ಡೌಟ್ ಇದೆ ಆ್ಯಕ್ಚುಲಿ. ಇದು ಐ ಡೋಂಟ್ ನೋ ವೆದರ್ ಬಾಯ್ಸ್ ವಿಲ್ ಆಸ್ಕ್ ದಿಸ್ ಡೌಟ್. ಈ ಡಿಸೈನ್ಸ್ ಎಲ್ಲ ನೀವು ಮಾಡ್ತಿರಲ್ಲ, ವಿಲ್ ಯು ರೆಫರ್ ಆರ್ ನಿಮ್ದೊಂದು ಇಮ್ಯಾಜಿನರಿ? ಸೊ ಬೇಸಿಕ್ಲಿ ಇವಾಗ ನೀವು ಒಂದು ಅಕೇಶನ್, ಇವಾಗ ನೋಡಿ ನಿಮ್ಗೆ ರಿಸೆಪ್ಷನ್ ಬೇಕಂತ ಹೇಳಿದ್ರಿ, ಸೊ ನಿಮ್ ಕಲರ್ನ ಕನ್ಸಿಡರ್ ಮಾಡ್ಕೊಂತೀವಿ, ಅಥವಾ ಯಾವ ಕೈಂಡ್ ವೆಸ್ಟರ್ನ್ ಬೇಕಾಗಿದೆಯಾ ಅಥವಾ ಟ್ರೆಡಿಷನಲ್ ಬೇಕಾಗಿದೆಯಾ, ಸೊ ಡಿಸ್ಕಸ್ ಮಾಡಿ ನಿಮ್ಮ ಸ್ಯಾರಿಲಿರೋಂಥ ವರ್ಕ್ಸ್ಗಳನ್ನ ಅಥವಾ ನಿಮ್ಮ ಅಕೇಶನ್ ಅಥವಾ ಏನಾದ್ರು ಕಾನ್ಸೆಪ್ಟ್, ಇವಾಗ ಲವ್ ಸ್ಟೋರೀಸ್ ಬೇಕಾ ಆ ಥರ ಹೇಳಿ ನಾವೇ ಪ್ರತಿಯೊಂದು ಕ್ರಿಯೇಟ್ ಮಾಡ್ತೀವಿ. ಇವಾಗ ನೋಡಿ ಅದು ತುಂಬಾ ಹೆವಿ ವರ್ಕ್. ನಾನು ಲವ್ ಸ್ಟೋರಿ ಮೇಲೆ ಒಂದು ಕ್ರಿಯೇಟ್ ಮಾಡಬಹುದಾಗಿದೆ ಬಿಡಿ. ಸೊ ದಟ್ಸ್ ಎ ಸರ್ಪ್ರೈಸ್. ನಾನು ನಿಮ್ಮ ಬ್ಲೇಸರ್ ಅಲ್ಲಿ ಆಡ್ ಏನು ಹೇಳಿಲ್ವಾ? ಐ ಹ್ಯಾವ್ ಆಡೆಡ್ ಸಮಥಿಂಗ್ ಇನ್ ನೋಡಿ ಯುವರ್ ಇದೆಲ್ಲ ಬ್ಲೇಸರ್. ಸರ್ಪ್ರೈಸ್ ಕೊಟ್ಟರೆ ನಾನು ವೇಟ್ ಮಾಡ್ತಾ ಇದ್ದೀನಿ. ದಟ್ ಇಸ್ ಸೋ ಸ್ವೀಟ್. ಇವಾಗ ಸಿಂಪಲ್ ಆಗಿ ಕೇಳಿದವರಿಗೆ ಈ ತರ ವಿ ಕ್ರಿಯೇಟ್ ದ ಡಿಸೈನ್. Okay. ಸೊ ಎವ್ರಿಥಿಂಗ್ ವಿಲ್ ಬಿ ಒನ್ ಪೀಸ್ ಆಲ್ಸೋ ವಿಲ್ ಬಿ ವೆರಿ ಯೂನಿಕ್. ಸೊ ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಇದು ವಿಜುವಲ್ ಟ್ರೀಟ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರದ್ರಲ್ಲಿ ಸಿಕ್ಕಾಪಟ್ಟೆ ರೆಂಟೆಡ್ ಕಾಸ್ಟ್ಯೂಮ್ಸ್ಗಳೆಲ್ಲ ಸಖತ್ ಗ್ರ್ಯಾಂಡ್ ಆಗಿದೆ. ಆ್ಯಂಡ್ ಎಷ್ಟು ಸೂಪರ್ಬ್ ಆಗಿದೆ ಅಂದರೆ ಈ ಕಲೆಕ್ಷನ್ಸ್ನ ನಾನೇ ಎಲ್ಲೂ ನೋಡಿರಲಿಲ್ಲ ಹೆಣ್ಮಕ್ಳು ಮೊದಲು ಹಾಕೊಂಡದ್ದು. ಸೊ ಬನ್ನಿ ಹಂಗೆ ಒಂದು ರೌಂಡ್ ಅಪ್ ನೋಡ್ಕೊಂಬರೋಣ ಯಾವ ಥರ ಇದೆ ಅಂತ. ನೋಡಿ ಇದೆಲ್ಲ ಯಾವುದಿದು ಲೆಹಂಗಾನ? ಇದು ಲೆಹಂಗಾ ಅಲ್ಲ, ಇದು ಲಂಗಾದ. ಸಿ ಹೆಣ್ಮಕ್ಳದೆಲ್ಲ ನಮಗೆಲ್ಲ ಗೊತ್ತಿರಲ್ಲ, ಬೇಜಾರಾಗಬೇಡಿ ಹೆಣ್ಮಕ್ಳೇ ಪ್ಲೀಸ್. ಆಮೇಲೆ ಕಮೆಂಟ್ ನೋಡಿ. ಇದೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ನೋಡಿ. ಬಟ್ ನನಗೇನಂದರೆ ಒಂದು ಬೇಜಾರು ಏನಾಗುತ್ತೆ ಗೊತ್ತಾ, ಗಂಡು ಮಕ್ಕಳು 10,000 ರೂಪಾಯಿಲೆಲ್ಲ ಮುಗಿಸ್ಕೊತಾರೆ, ಆದರೆ ಹೆಣ್ಮಕ್ಳು ಬ್ಲೌಸ್ 40,000 ರೂಪಾಯಿ 30,000 ರೂಪಾಯಿ ಇದ್ರೆ ಎಲ್ಲೋ ಹೋಯ್ತಾರೆ. ಗಂಡು ಮಕ್ಕಳು ಸಾಲ ಮಾಡ್ತಾರೆ. ಮುಂದೆ ತೋರಿಸ್ತಾ ಸಾಲ ಮಾಡೋ ಲೆವೆಲಿಗೆಲ್ಲ ಮಕ್ಳು ಇದು ಮಾಡಲ್ಲ. ನೋಡಿ ಪಾಪ ಕಷ್ಟ ಅರ್ಥ ಮಾಡ್ಕೊಂಡು ಎಷ್ಟಿದೆ ಅಷ್ಟು ಎಷ್ಟಿದೆ ಅಷ್ಟು ಎಲ್ಲರೂ ತಗೊಂತಾರೆ. ಹಂಗೆ ಇರಲ್ಲ. ಅದು ನಂಗೊಂದು ಯಾವಾಗಲೂ ಒಂದು ಡೌಟ್ ಇರುತ್ತೆ. ಸೀರೆ 10,000 ರೂಪಾಯಿ ಇರುತ್ತೆ, ಬ್ಲೌಸ್ ಯಾಕೆ 40,000 ರೂಪಾಯಿ 30,000 ರೂಪಾಯಿ ಇರುತ್ತೆ? ಯಾಕಂದ್ರೆ ಮೇನ್ ಹೈಲೈಟ್ ಆಗುತ್ತೆ ಬ್ಲೌಸ್ ಅಲ್ವಾ. ಸೀರೆನ ಇನ್ನೂ ಚೆನ್ನಾಗಿ ಮಾಡ್ಸಿದೆ. ಎಷ್ಟು ಚೆನ್ನಾಗಿ ಔಟ್ಫಿಟ್ ಅವ್ರಿಗೆ ಮಾಡ್ಕೊಟ್ಟಿದ್ರೆ ನನಗೆ ಹೊಟ್ಟೆ ಉರಿತಿದೆ ಅಂತ. ಔಟ್ಫಿಟ್ನ ನೀವು ನೋಡಿದ್ರಂತೂ ಕಳೆದೋಗ್ತೀರಾ. ಆ್ಯಕ್ಚುಲಿ ವೆರಿ 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 ರಿಚ್. ಹೌದು. ಮತ್ತೆ ಒಂದೊಂದು ಸ್ಟೋನು ಕೂಡ ರಿಯಲ್ ಹಾಕಿದ್ದಾರೆ. ಆ ಸ್ಟೋನ್ ಹಿಂಗೆ ಚಿಕ್ಕದಾಗಿಲ್ಲ, ದೊಡ್ಡದಾಗಿದೆ. ಲಾಸ್ಟಲ್ಲಿ ತೋರಿಸ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ತುಂಬಾ ಚೆನ್ನಾಗಿದೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾನಂತೂ ಅದನ್ನ ಐ ಹ್ಯಾವ್ ಮೇಡ್ ದ ಬೆಸ್ಟ್ ಚಾಯ್ಸ್. ನೋಡಿ ನಾನು ಚಾಯ್ಸ್ ಮಾಡಲ್ಲ, ಇವಳನ್ನೂ ಬೆಸ್ಟ್ ಚಾಯ್ಸ್ ಮಾಡ್ತೀನಿ, ಡ್ರೆಸ್ಸಲ್ಲೂ ಬೆಸ್ಟ್ ಚಾಯ್ಸ್ ಮಾಡ್ತೀನಿ, ಡಿಸೈನರ್ಸಲ್ಲೂ ಬೆಸ್ಟ್ ಚಾಯ್ಸ್ ಮಾಡ್ತೀನಿ. ಡ್ರೆಸ್ಸಲ್ಲಿ ಮಾಡಲ್ಲ, ಹೇಳ್ಬಿಡಿ. ನೋಡಿ ಗೈಸ್ ನೋಡಿ, ಋತಿಕ್ ರೋಷನ್ ಥರ ಇಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಇಲ್ಲ, ಶಾರುಖ್ ಖಾನ್ ದಿಲ್ ತೋ ಪಾಗಲ್ ಅದು ಬೇರೆಯವ್ರದ್ದೇ, ಋತಿಕ್ ರೋಷನ್ ಅಲ್ವಾ? ಸರಿ. ಇಲ್ಲ ನೋಡಿ, ಇದು ಲಂಗಾದಾವಣಿ ನೋಡಿ ಎಷ್ಟು ರಿಚ್ ಆಗಿದೆ ಅಂತ. ಆ್ಯಂಡ್ ಇದೆಲ್ಲ ನಿಮ್ಗೆ ಗೊತ್ತಲ್ಲ, ಗೌನ್ಸ್. ಇದೆಲ್ಲ ಗೌನ್ಸ್ ಏನಿದು? ಗೌನ್ಸ್ ಏನಿದು? ಹೌದು, ಇದೆಲ್ಲ ಗೌನ್ಸು. ಇದು ನಮ್ಮ ಅನುಪಮ ಹಾಕೊಂಡಿರೋದು. ನಾನು ಅವ್ರದೇ ಅಂತ ಅನ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಗೊತ್ತಾ ಅನುಕ. ಅದನ್ನ ನೋಡಿ ನಾನು ಇಲ್ಲೇ ಬೇಕು ಅಂತ ಹೇಳಿದ್ರು. ಅನುಕ ಯಾವ ಡ್ರೆಸ್ ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತಾರೆ. ಬನ್ನಿ ತೋರಿಸ್ತೀನಿ. ರಿಸೆಪ್ಷನ್ಗೆ ಅವ್ರ ಹತ್ರ ರಿಚ್ ರೆಂಟೆಡ್ ಗೌನ್ಸ್ಗಳಿದೆ, ಬನ್ನಿ ತೋರಿಸ್ತೀನಿ. ನೋಡಿ ಇದು ಮೋಸ್ಟ್ಲಿ ಗೌನ್ಗಳೇ 40-50 kg ಭಾರ ಇರುತ್ತೆ ಅನಿಸುತ್ತೆ. ಇಲ್ಲಿ ನೋಡಿ, ಇದು ಯಪ್ಪ ಇವೆಲ್ಲ ನೋಡ್ತಿದ್ರೆ ಇಲ್ಲಿ ನೋಡಿ, ಇದು ನೋಡಿ, ಇದು ಯಾವ ಹುಡುಗಿ ಹಾಕೊಂಡು ಹೋಯ್ತಾಳೆ? ಮೋಸ್ಟ್ಲಿ ಯಾವ ಹುಡುಗಿ ಬಿದ್ದೋಗ್ಬಿಡ್ತಾರೆ. ಬೋನೆ ಅದು. ಇದು ನೋಡು ಜನಮ್ಮ, ಇಲ್ಲಿ ನಾನು ಇದು ಬಂದ ತಕ್ಷಣ ಇಷ್ಟಪಟ್ಟಿದ್ದೆ. ಎಷ್ಟು ಭಾರ ಇದೆ ಗೊತ್ತಾ? ಲಿಟ್ರಲಿ ಒಂದು 40-45 kg ಇದೆ ಇರುತ್ತೆ ಅನ್ಸುತ್ತೆ. ಇಲ್ಲಿ ನೋಡು ಜನಮ್ಮ. ಹೌದು. ಮತ್ತೆ ಇದೆಲ್ಲ ಏನು ಗೊತ್ತಾ, ಕಂಪ್ಲೀಟ್ಲಿ ಇದು ಹ್ಯಾಂಡ್ ವರ್ಕ್ ಮಾಡಿ ಅವರು ಇದು ಮಾಡಿರೋದು. ಇದೆಲ್ಲ ಕಂಪ್ಲೀಟ್ ಆಗಿ. ಅಲ್ಲೊಂದು ತೋರಿಸ್ತೀನಿ ಬನ್ನಿ, ಒಂದು ಡಿಸೈನರ್ ವೇರ್ ಇದೆ. ಸೊ ನೋಡಿ, ಇಷ್ಟೊಂದು ಗೌನ್ಸ್ಗಳೆಲ್ಲ ಇದೆ. ಆ್ಯಂಡ್ ಇನ್ನೊಂದು, ಇದು ನಾವು ತೊಗೊತಿರೋ ಕಾಸ್ಟ್ಯೂಮು ಆ್ಯಕ್ಚುಲಿ ನಾವು ರೆಂಟ್ ಮಾಡ್ದಿಲ್ಲ, ನಾವು ಪರ್ಚೇಸ್ ಇದು. ಆ್ಯಂಡ್ ಏನಕ್ಕೆ ಅಂತಂದರೆ ನಾವು ಮತ್ತೆ ಹಾಕ್ಕೊಳ್ಳಲ್ಲ ಅಂತ ಎಲ್ರಿಗೂ ಗೊತ್ತು, ಬಟ್ ಇದೊಂದು ಮೆಮೊರಿ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, ಆ ಡ್ರೆಸ್ ಹಿಂದೆಗಡೆ ಅಥವಾ ಒಳಗಡೆ ಡೇಟ್ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಥಿಂಗ್. ನಾನು ಡೇಟ್ ಅವತ್ತಿನ ಮ್ಯಾರೇಜ್ ಡೇಟು, ರಿಸೆಪ್ಷನ್ ಡೇಟ್ ಹಾಕ್ಸೋಣ. ಆಮೇಲೆ ನಮಗೆ ಲಾಸ್ಟ್ ಮೂಮೆಂಟ್ 15 ಡೇಸಲ್ಲಿ ನಾವು ಯಾರು ಮಾಡ್ಕೊಡೋದು? 15 ಡೇಸಲ್ಲಿ 3 days ಹೋಗಿತ್ತು. ಸೊ ಇನ್ 12 daysಲ್ಲಿ ಅವ್ರು ಮಾಡ್ಕೊಡ್ಬೇಕಾದ್ರೆ, ಅದು ನಾನು ತೋರಿಸಿರೋ ಒಂದು ರೆಫರೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ರಿಸೆಪ್ಷನ್ದು ಡ್ರೆಸ್ಸು ಕಾಸ್ಟ್ ಎಷ್ಟು ಅಂತ ನಾನು ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ, ಓಕೆನಾ? ನೋಡಿ ಏನು ಜನಮ್ಮ, ತೋರಿಸು. ಆ್ಯಕ್ಚುಲಿ
ಈ ಥರದ ಗೌನ್ಸ್ಗಳೆಲ್ಲ ನಾನು ನೋಡೇ ಇರಲಿಲ್ಲ. ಆ್ಯಂಡ್ ನೋಡಿ ಇಷ್ಟು ಬೇಗ ಅಂದ್ರೂ ಪರವಾಗಿಲ್ಲ, ಬೇಗ ಮಾಡಿಕೊಟ್ರು. ಕೆಲವೊಂದು 1 ಮಂತ್ ಆದರೂ ಬೇಕು ಅಂತ. ಜ್ಯುವೆಲರೀಸ್ ಕೂಡ ಇವರೆಲ್ಲ ಇಟ್ಕೊಂಡಿದ್ದಾರೆ. ಗ್ರ್ಯಾಂಡ್ಗೆ ವಿಕ್ಟೋರಿಯನ್ ಗ್ರ್ಯಾಂಡು, ಆಮೇಲೆ ನೆಕ್ಲೆಸ್ಸು, ಯಾವ್ಯಾವ ಥರ ಇದೆ ನೋಡಿ ಇವತ್ತು. ಇಲ್ಲಿ ನೋಡಿ ಒಂದೊಂದು ಅಂದರೆ ಇವರು ಎಲ್ಲಾನು ಜ್ಯುವೆಲ್ಸ್ ಇದೆಯಲ್ಲ, ಇದೆಲ್ಲ ನಾರ್ಮಲ್ ಇಟ್ಟಿಲ್ಲ, ಎಲ್ಲ ಕ್ವಾಲಿಟಿ ಚೆನ್ನಾಗಿರೋದು. ನಾರ್ಮಲ್ ಅಲ್ಲ, ನಾರ್ಮಲ್ ಇಟ್ಟಿಲ್ಲ, ಟ್ವಿಸ್ಟ್ ಆಗಲ್ಲ. ನೀವು ಯಾವಾಗಲೂ ಆಡ್ಕೊಂಡ್ರೆ ಟ್ವಿಸ್ಟ್ ಅಲ್ಲ, ಟ್ವಿಸ್ಟ್ ಆಗಲ್ಲ. ಆಡ್ಕೊಳಕ್ಕೆ ಇರುತ್ತೆ. ಈಗ ನಾವು ರಿಸೆಪ್ಷನ್ಗೆ ಆಗ್ತಾ ಇರೋ ಬಟ್ಟೆನ ರಿವೀಲ್ ಮಾಡ್ತಾ ಇದೀವಿ. ಟ್ಯಾನ್ 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 ಟ್ಯಾನ್. ಇದು ಸಸ್ಪೆನ್ಸ್, ಬನ್ನಿ ತೋರಿಸ್ತೀನಿ ಮುಂದೆ. ಸೊ ನೋಡೋದಲ್ಲ, ಒಂದು ಯಾರು ವೇರ್ ಮಾಡಿಲ್ಲ ಇದುವರೆಗೂ. ಫಸ್ಟ್ ಆಫ್ ಆಲ್ ಯಾವುದೇ ರೀತಿ ಹೆಣ್ಮಕ್ಳು ವೇರ್ ಮಾಡಿಲ್ಲ ಅಂತ ಅನ್ಕೊಂಡ್ರೆ ಹೇಳೋಕ್ಕಾಗಲ್ಲ. ಆಮೇಲೆ ಅವ್ರು ವೇರ್ ಮಾಡಿ ಮಕ್ಕಳಿಗೆ ಕಮೆಂಟಲ್ಲಿ ಯಾರು ವೇರ್ ಮಾಡಿಲ್ಲ, ಇವಳೇ ವೇರ್ ಮಾಡ್ತಿರೋದು. ಬಟ್ ಅದು ಇನ್ಸ್ಟಾದಲ್ಲಿ ಒಂದು ಬಂದಿತ್ತು, ಅದನ್ನ ರೆಫರೆನ್ಸ್ ಇಟ್ಕೊಂಡು ಅಂದರೆ AI ರಿಯಲ್ ಆಗಿ ಒಂದು ಹುಡುಗಿ ಹಾಕೋತಿದ್ದಾಳೆ ಅಂದರೆ ಲೆಕ್ಕ ಹಾಕೊಳ್ಳಿ. ಅವ್ರು ಯಾವ ಥರ ಏನು ಬಟ್ಟೆನೂ ಅವ್ರು ಮಾಡ್ತಾರೆ ಅಂದರೆ ಯಾವ ಥರ ಇರಬೇಡ ಅವರು. ತೋರಿಸೋಣ ಒಂಚೂರು ಅದ್ರದ್ದು ಒಂದೇ ಒಂದು ಇವಾಗ ತೋರಿಸ್ತೀವಿ. ಒಂದು ನಿಮಿಷ, ಅದ್ರದ್ದು ಇತ್ತು. ಅವಳು ಅದಕ್ಕೊಂದು ಬೆಲ್ಟ್ ಹಾಕೊಂಡಿದ್ದಾಳೆ. ಆ ಬಟ್ಟೆಯ ಬೆಲ್ಟ್ ಒಂದು ನಿಮಿಷ, ಆ ಬಟ್ಟೆಯ ಬೆಲ್ಟನ್ನು ನಾವು ಈಗ ತೋರಿಸ್ತೀವಿ. ತೋರಿಸ್ಬೇಡ. ಆ ಬಟ್ಟೆಯ ಬೆಲ್ಟ್ ಮಾತ್ರ ತೋರಿಸ್ತೀವಿ ಎಷ್ಟು ರಿಚ್ ಆಗಿದೆ ಅಂತ ನೋಡಿ. 3, 2, 1 ಶೋ. ನೋಡಿ, ಕಂಪ್ಲೀಟ್ಲಿ ಇದು ರಿಯಲ್ ಸ್ಟೋನ್ಸ್ ಹಾಕಿದ್ದಾರೆ, ಯಾವುದು ಫೇಕ್ ಇಟ್ಟಿಲ್ಲ. ಮತ್ತೆ ಇದೆಲ್ಲ ಪ್ರತಿಯೊಂದು ಹ್ಯಾಂಡ್ ಮೇಡ್, ಕೈಯಲ್ಲೇ ಸ್ಟಿಚ್ ಮಾಡಿದ್ದಾರೆ. ಎಷ್ಟು ವೆಯ್ಟ್ ಇದೆ ಗೊತ್ತಾ ಇದು? ನೋಡಿ, ಬರೀ ಬೆಲ್ಟ್ ಎಷ್ಟು ವೆಯ್ಟ್ ಇದೆ ಅಂದರೆ ಬಟ್ಟೆ ಎಷ್ಟು ವೆಯ್ಟ್ ಇರಬೇಡ. ಕಂಪ್ಲೀಟ್ಲಿ ಫುಲ್ ಹ್ಯಾಂಡ್ ವರ್ಕ್ ಮಾಡಿ, ಅಂದರೆ ಹ್ಯಾಂಡಲ್ಲೇ ಫುಲ್ ಸ್ಟಿಚ್ ಮಾಡಿರೋದು ಇದನ್ನ. ಮತ್ತೆ ಒಂದೊಂದು ರಿಯಲ್ ಸ್ಟೋನ್ಸ್ ಹಾಕಿದ್ದಾರೆ, ಎಲ್ಲೋ ಇಂಪೋರ್ಟ್ ಮಾಡಿಸಿರೋದು ಇದೆಲ್ಲ. ಬೆಲ್ಟ್ ಇಷ್ಟು ಕಾಸ್ಟ್ಲಿ ಅನಿಸ್ತಿದೆ ಅಂತಂದರೆ ಆ್ಯಕ್ಚುಲಿ ಈ ಬೆಲ್ಟ್ ಪ್ರೈಸ್ ನನಗೆ ಹೇಳಿದ್ರು ಡಿಸೈನರು, ಇಷ್ಟಕ್ಕೇ ಎಷ್ಟಾಗಿದೆ ಅಂತ. ಇನ್ನೊಂದು 5 ನಿಮಿಷದಲ್ಲಿ ಹೇಳ್ತೀನಿ, ಅವ್ರು ಬರಲಿ, ಅವ್ರನ್ನ ಕೇಳ್ಕೊಂಡು ಹೇಳ್ತೀನಿ. ಸೊ ಇನ್ನು ಬಟ್ಟೆ ಇನ್ನೆಷ್ಟು ಕಾಸ್ಟ್ಲಿ ಇರಬೇಡ. ನೋಡಿ, ಬರೀ ಬೆಲ್ಟಿಗೇನೆ ಎಷ್ಟು ಏನು ಸಖತ್ತಾಗಿದೆ ನೋಡಿ, ಪ್ರತಿ ಒಂದು ರಿಯಲ್. ಯಾವುದು ನಾನು ಹೇಳಿದ್ದು ಸ್ಟಾರ್ಟಿಂಗ್ ಸಖತ್ ಕ್ಯೂಟ್ ಆಗಿದೆ ಆ್ಯಕ್ಚುಲಿ. ಇದು ಎಷ್ಟು ವೆಯ್ಟ್ ಇದೆ ನೋಡಿ ಪ್ರಶಾಂತ್, ಸಿಕ್ಕಾಪಟ್ಟೆ ಭಾರ ಇದೆ. ಮಿನಿಮಮ್ ಇಲ್ಲ ಅಂದರೆ ಇದೊಂದು ಅರ್ಧ kg ಇದೆಯಾ? ಆರಾಮಾಗಿ ಅರ್ಧ kg ಇದೆ ಇದು. ಅಲ್ಲ, ನೀನು 45 kg ಅಂದರೆ ನಿಂದೇ ಒಂದು 45-50 kg ಬಟ್ಟೆ ಇದ್ಬಿಟ್ರೆ ನೀನು ಈ ರೀತಿಯಾಗಿ ಬಿದ್ದೋಗಲ್ವಾ? ನಾನು 45 ಇಲ್ಲ, 52 ಇದೆ. 52 ಇದೆ. ವೆಯ್ಟ್ ಹೇಳ್ಬಾರ್ದಂತೆ. ಏಕೆ? ವೆಯ್ಟ್ ಇದಾಗುತ್ತಂತೆ, ವೆಯ್ಟ್ ಜಾಸ್ತಿ ಆಗ್ತಾರೆ. ಇಲ್ಲ ಸಣ್ಣ ಆಗ್ತಾರೆ. ನಾನು ವೆಯ್ಟ್ ಹೇಳ್ತೀನಿ 52, ನಾನು ಸಣ್ಣ ಆಗ್ಬಿಡುತ್ತೆ. ನನ್ನ ವೆಯ್ಟ್ ಎಷ್ಟಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈಗ ಅವಳು ಆಲ್ರೆಡಿ ಕಾಸ್ಟ್ಯೂಮ್ನ ಹಾಕ್ಕೊಂಡಿದ್ದಾಳೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂದರೆ ದೇವತೆ ಥರ ಕಾಣಿಸ್ತಾಳೆ. ಸೊ ಥ್ಯಾಂಕ್ ಯು ಸೋ ಮಚ್ ಕ್ಲಾಸಿಕ್ ಕೌಚ್ ಅವ್ರಿಗೆ. ನಿಜವಾಗ್ಲೂ ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಶೋ ನೋಡಿ ಎಷ್ಟು ಸೂಪರಾಗಿದೆ ಅಂದರೆ ಮೈ ಗಾಡ್. ಸದ್ಯಕ್ಕೆ ಬ್ಯಾಕ್ ಫೋಟೋ ಮಾತ್ರ ತೋರಿಸಿದ್ದೀವಿ, ಪೂರ್ತಿ ನೀವು ರಿಸೆಪ್ಷನ್ ವ್ಲಾಗಲ್ಲೇ ನೋಡಬೇಕು. ಅಷ್ಟು ಸಖತ್ ಕ್ಯೂಟ್, ಎಲಿಗೆಂಟ್, ಆಸಮ್, ನೆಕ್ಸ್ಟ್ ಲೆವೆಲ್ ಡ್ರೆಸ್ಸು. ನಂದು ಕೂಡ ಡ್ರೆಸ್ ರೆಡಿ ಇದೆ, ನಾನು ಹಾಕ್ಕೊಂಡು ತೋರಿಸ್ತೀನಿ. ಸೊ ಇವಾಗ ನಮ್ಮ ರಿಸೆಪ್ಷನ್ ಕಾಸ್ಟ್ಯೂಮ್ನ ರಿವೀಲ್ ಮಾಡ್ತಾ ಇದ್ದೀವಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ.